ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಎಂ ರುದ್ರೇಶ್ ಏನಂದರು, ಯಾಕಂದರು, ನಿಮ್ಮ ಗಮನಕ್ಕೆ ತರುವಂಥ ಈ ವಿಶೇಷ ಕಾರ್ಯಕ್ರಮ. ಇದೇನಿದು, ಏನಂದರು, ಯಾಕಂದರು ಅನ್ನುವಂತಹ ಮಾತುಗಳು ಏಕೆ ಅನ್ನುವಂಥದ್ದು ಅನೇಕರಿಗೆ ಅಚ್ಚರಿಯಾಗಬಹುದೇನೋ. ಅವರ 53ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದೊಳಗೆ ಬಿ.ಎಸ್. ಯಡಿಯೂರಪ್ಪನವರು ಎಂ ರುದ್ರೇಶ್ ಅವರನ್ನ ವಿಧಾನಸಭೆಗೆ ಹೋಗಬೇಕು, ವಿಧಾನಸೌಧಕ್ಕೆ ಹೋಗಬೇಕು, ನೀವೆಲ್ಲರೂ ಆಶೀರ್ವಾದವನ್ನು ಮಾಡಬೇಕು ಅಂಥೇಳಿ ಅವರು ಈ ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಣೆಯನ್ನು ಮಾಡಿಬಿಟ್ಟು ಹೊರಟೋದರು. ಆ ವರದಿ ಈಗಾಗಲೇ ನಿಮ್ಮ ಗಮನಕ್ಕೆ ಪರಿಪೂರ್ಣವಾಗಿ ತಂದಿದ್ದೇವೆ. ಆ ಘೋಷಣೆ ಮಾಡುವಾಗ ವೇದಿಕೆ ಮೇಲಿದ್ದಂಥವರು ಟಿಕೆಟ್ ಆಕಾಂಕ್ಷಿತರು ಕೂಡ ಪೆಚ್ಚು ಮೋರೆಯನ್ನು ಹಾಕಿಕೊಂಡರು ಅನ್ನುವಂಥದ್ದು ವರದಿಯನ್ನು ಕೂಡ ಮಾಡಿದ್ದೇವೆ. ಇದು ಒಂದು ಭಾಗವಾದರೆ, ಇನ್ನೊಂದು ಭಾಗದೊಳಗೆ ಸಾಕಷ್ಟು ದೊಡ್ಡ ಸುದ್ದಿಯಾಗಿ ರುದ್ರೇಶ್ ಅವರನ್ನು ಕೂಡ ಮಾಧ್ಯಮದವರು ಇದು ಸರಿಯೇ ಎನ್ನುವುದರ ಜೊತೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರರವರನ್ನು ಕೂಡ ನಿಮ್ಮ ತಂದೆಯವರು ಮಾಡಿದ್ದು ಸರಿಯೇ ಎನ್ನುವಂಥ ಪ್ರಶ್ನೆಗಳ ಸುರಿಮಳೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ತಲೆದೋರ್ತು. ಇವತ್ತು ಸುದ್ದಿ ಮೃದಂಗ ವಿಶೇಷವಾಗಿ ರುದ್ರೇಶ್ ಅವರನ್ನ ಸಂಪರ್ಕವನ್ನು ಮಾಡಿ ಇದು ಸರಿನಾ, ಇದು ಯಡಿಯೂರಪ್ಪನವರು ಹೇಳಿದ್ದು ಸರಿಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ವಿ. ತಪ್ಪಲ್ವಾ ಇದು ಅಂತ ಕೇಳಿದಾಗ ತಪ್ಪಂದ್ರ ಸರಿ ಅಂದ್ರ ಅವ್ರ ಮಾತಲ್ಲೇ ನೀವು ಕೇಳಬೇಕು. ಅದಾದ ಮೇಲೆ ಒಂದು ವೇಳೆ ಇದನ್ನು JDSಗೆ ಬಿಟ್ಟುಕೊಟ್ರೆ ನೀವೇನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸುದ್ದಿ ಮೃದಂಗ ಕೇಳ್ತು. ಒಂದು ವೇಳೆ JDSಗೆ ಬಿಟ್ಟುಕೊಟ್ರೆ ಏನು ಮಾಡಬಹುದು ಅನ್ನುವಂಥ ಉತ್ತರದ ಜೊತೆಗೆ ಇನ್ನೊಂದು ಮಾತನ್ನು ಕೇಳಿದ್ವಿ. ಯಡಿಯೂರಪ್ಪನವರಿಗೆ ನೀವೇನಾದರೂ ಹೇಳಿಕೊಟ್ಟು ಇದನ್ನು ವೇದಿಕೆಯ ಮೇಲೆ ಹೇಳಿಸಿದ್ರಾ? ಇನ್ನು 3 ವರ್ಷವಿರುವಾಗ ಈಗಲೇ ಘೋಷಣೆಯ ಅಗತ್ಯತೆ ಇತ್ತೇ ಅನ್ನುವಂಥದ್ದು ಸುದ್ದಿ ಮೃದಂಗದ ಅನುಮಾನವಲ್ಲ. ಅವರ ಜೊತೆಗಿದ್ದಂಥವರು, ಪೆಚ್ಚು ಮೋರೆ ಹಾಕಿಕೊಂಡಂಥವರು ಹಲವರು ಹೇಳಿದಂಥ ಮಾತು ಯಡಿಯೂರಪ್ಪನವರಿಗೆ ಹೇಳಿಕೊಟ್ಟು ಹೇಳಿಸಿಬಿಟ್ಟಿದ್ದಾರೆ ಅಂತ. ಆ ಪ್ರಶ್ನೆಯನ್ನು ನಾವು ಕೇಳಿದ್ದೇವೆ. ಇಷ್ಟೆಲ್ಲ ಕೇಳಿದ ಮೇಲೆ ಅವ್ರು ಏನೇನು ಉತ್ತರ ಕೊಟ್ಟರು ಅನ್ನುವಂಥದ್ದು, ಏನಂದರು, ಯಾಕಂದರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರುವುದರ ಜೊತೆಗೆ ಕಡೆಯದಾಗಿ ಒಂದು ಮಾತನ್ನು ಹೇಳಿದ್ವಿ. ಯಶವಂತಪುರ ಕ್ಷೇತ್ರದೊಳಗೆ ಸಂಘಟನೆ ಕುಂಠಿತವಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅಥವಾ ವರದಿಯನ್ನು ತರಿಸಿಕೊಂಡು ಒಂದಷ್ಟು ಸಂಘಟನೆಗೆ ಅನುಕೂಲವಾಗಲಿ, ನಾಯಕರು ಈಗ ಸದ್ಯಕ್ಕೆ ಇಲ್ಲಿಲ್ಲ ಅಂಥೇಳಿ ನಾಯಕರ ಪಟ್ಟವನ್ನು ನಿಮಗೆ ಅವರು ಕೊಟ್ಟಿರಬಹುದೇ ಅನ್ನುವ ಮಾತಿನಿಂದ ಹಿಡಿದು ಎಲ್ಲವನ್ನು ಕೂಡ ಕೇಳಿದ್ದೇವೆ. ಅವರು ಏನು ಹೇಳಿದ್ರು, ರುದ್ರೇಶ್ ಹೇಳಿದಂಥ ಪರಿಪೂರ್ಣವಾಗಿರ್ತಕ್ಕಂಥ ಸಂದರ್ಶನದ ವರದಿ ನಿಮ್ಮ ಗಮನಕ್ಕೆ. ರುದ್ರೇಶ್ ಅವರೇ, ಮೊದಲೇದಾಗಿ ಮೊನ್ನೆ ತಮ್ಮನ್ನು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಹುಟ್ಟುಹಬ್ಬದ ಗಿಫ್ಟಾಗಿ ಯಡಿಯೂರಪ್ಪನವರು ನಿಮಗೆ ಕೊಟ್ಟಿದ್ದಾರೆ ಅನ್ನುವಂಥ ಸಾಕಷ್ಟು ಚರ್ಚೆ ಆಗ್ತಿದೆ. JDS ಒಳಗೆ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ, ಅವರು ಕೂಡ ಬೇಸರ ಆಗಿದ್ದಾರೆ ಅಂತೇಳಿ ಅಂತ. ಈ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಮೊದಲಿಗೆ ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮ ಇತ್ತು. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನನ್ನ ಏನು ಅರಿಸ್ಬೇಕೋ ಅದನ್ನು ಅರಿಸ್ತಾಯಿದ್ರು. ಅದನ್ನು ನಾನು ಅವರಿಗೆ ಕೃತಜ್ಞತೆ, ಬಂದಂಥ ಜನರಿಗೆ ಮತ್ತು ನಮ್ಮ ನಾಯಕರುಗಳಿಗೆ ಕೃತಜ್ಞತೆಯಾಗಿ ಸಲ್ಲಿಸೋಣ. ಟಿಕೆಟ್ ವಿಚಾರವಾಗಿ, ಇಲ್ಲಿ ಚುನಾವಣೆ ವಿಚಾರವಾಗಿ ಬಂದರೆ ಇನ್ನೂ 2-3 ವರ್ಷ ಇದೆ. ಇವತ್ತು ನಮ್ಮ ಪೂಜ್ಯ ಸಮಾನರು ನಮ್ಮ ಯಡಿಯೂರಪ್ಪಾಜಿಯವರು ಮತ್ತು ಇನ್ನೂ ಮೇಧಾವಿ ಒಬ್ಬರಿದ್ದಾರೆ, ಪೂಜ್ಯ ಸಮಾನರಾದಂಥ ದೇವೇಗೌಡರಿದ್ದಾರೆ. ನಾವು ಇಲ್ಲಿ ಏನೇ ಮಾಡಬೇಕಾದರೂ NDA ಪಕ್ಷ ಇದೆ. ಇವತ್ತು ರಾಷ್ಟ್ರದಲ್ಲಿ NDA ಒಂದು ಅಲಯನ್ಸ್ ಆಗಿರೋದ್ರಿಂದ JDS ಕೂಡ ನಮ್ಮ ಜೊತೆ ಸೇರ್ಕೊಳ್ಳಲೇಬೇಕು. ನಾವು ಇಬ್ಬರು ಜೊತೆಯಲ್ಲೇ ಹೋರಾಟ ಮಾಡಬೇಕು. ಇವತ್ತು ಯಡಿಯೂರಪ್ಪನವರು ಇವತ್ತು ನನ್ನ ಮೇಲಿನ ಪ್ರೀತಿಗೆ, ಅವರ ಒಂದು ಆಸೆಗೆ ಹೇಳಿದ್ದಾರೆ, ಅಭ್ಯರ್ಥಿ ಅಂದರೆ ವಿಧಾನಸಭೆ ಕಳಿಸ್ರಿ ಅಂತ ಹೇಳಿದ್ದಾರೆ. ಆದರೆ ಯಶವಂತಪುರದಲ್ಲೇ ಕಳಿಸಿ ಅಂತ ಅವರೂ ಎಲ್ಲೂ ಹೇಳಿಲ್ಲ. ಯಶವಂತಪುರದ ಅಭ್ಯರ್ಥಿ ಮಾಡ್ತೀವಿ ಅಂತ ಅವರೂ ಎಲ್ಲೂ ಹೇಳಿಲ್ಲ. ಅವರು ಪಕ್ಷನ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಂಥ ದಕ್ಷಿಣ ಭಾರತದಲ್ಲಿ ದೊಡ್ಡ ವ್ಯಕ್ತಿ ಅವರು ಹೇಳ್ತಾರೆ ಅಂತಂದರೆ ಒಂದು ಆಶೀರ್ವಾದ. ಅದು ನಾನು ಅದಕ್ಕೆ ಮನಸ್ಫೂರ್ತಿಯಾಗಿ ನಾನು ಒಪ್ಕೊತೀವಿ. ಆದರೆ ಇಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ NDA ಮೈತ್ರಿಕೂಟ ಇದೆ, ಜೊತೆಗೆ ಹೈಕಮಾಂಡ್ ಇದೆ. ಹೈಕಮಾಂಡು ನಮ್ಮ ಕೋರ್ ಕಮಿಟಿ ಇರುತ್ತೆ, ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ರಾಜ್ಯ ನಾಯಕರುಗಳಿದ್ದಾರೆ, ಅದೆಲ್ಲ ಚರ್ಚೆ ಆಗ್ತದೆ. ಅದರೊಳಗೆ ಯಡಿಯೂರಪ್ಪನವರು ಕೂಡ ಇದ್ದಾರೆ. ಪಾರ್ಲಿಮೆಂಟ್ರಿ ಬೋರ್ಡ್ ಇದ್ದಾರಲ್ಲ ಅಂತ ನೀವು ಕೇಳ್ಬೋದು. ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅವರಿದ್ದಾರೆ. ಇದ್ರೂ ಕೂಡ ಪಕ್ಷದ ಒಂದು ಸಿದ್ಧಾಂತ ಇದೆ, ಒಂದು ಚೌಕಟ್ಟಿದೆ. ಆ ಚೌಕಟ್ಟಲ್ಲಿ ನಂತರ ಅದನ್ನು ಚುನಾವಣೆಯಲ್ಲಿ ಬಳಸ್ಕೊತಾರೆ. ಅದರಲ್ಲಿ ಯಾರೂ ಧೃತಿ ಕೆಡೋಂಥದ್ದೇನಿಲ್ಲ.
ಎನ್ ಡಿ ಎಯಿಂದ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅದೇ ಥರ ಚುನಾವಣೆ ಮಾಡ್ತೀವಿ. ನೀವು ಹೇಳಿದ ಸತ್ಯ. ಯಡಿಯೂರಪ್ಪನವ್ರು ನಿಮಗೆ ಒಂದು ಆಶೀರ್ವಾದವನ್ನು ಮಾಡಿದ್ರು ಅನ್ನುವಂಥದ್ದು ನಿಜ. ಯಶವಂತಪುರ ಕ್ಷೇತ್ರಕ್ಕೆ ಅಂತ ಒಂದು ಕಡೆಗೆ ಬಂದಿದೆ, ಇಲ್ಲ ಅಂತೇನಲ್ಲ. ವೇದಿಕೆ ಮೇಲೆ ಘೋಷಣೆ ಮಾಡಿದ್ರು ಕೂಡ ನಿಮ್ಮನ್ನು ಅಭ್ಯರ್ಥಿ ಅಂತ ಒಂದು ಘೋಷಣೆ ಆಗಿದೆ. ಎಲ್ಲೋ ಒಂದು ಕಡೆಗೆ ಒಂದು BJPಯ ಒಂದು ಪಾರ್ಲಿಮೆಂಟ್ರಿ ಒಂದು ವಿಂಗೊಳಗೆ ಅದು ತೀರ್ಮಾನ ಆಗಬೇಕು ಅಂತ ಯಡಿಯೂರಪ್ಪನಿಗೆ ಗೊತ್ತಿರಲಿಲ್ವ? ಯಾಕಂತ ದೊಡ್ಡವರು ಈ ತಪ್ಪನ್ನು ಮಾಡಿದ್ರು? ಪ್ರೀತಿಗೋಸ್ಕರವಾಗಿ ಅವರು ತಪ್ಪು ಮಾಡಿದ್ರಾ ಅಂತೇಳಿ ಅಂತ? ನೋಡಿ, ಅದು ತಪ್ಪು ಅಂತ ಹೆಂಗೆ ಹೇಳ್ತೀರಾ? ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ. ಅವರು ನಾಳೆನೇ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಅಂತ ಏನೋ ಹೇಳಿದ್ರು, ಏನೂ ಇಲ್ಲ. ಅವರು ಯಡಿಯೂರಪ್ಪನವರು ಅವ್ರದ್ದೇ ಆದಂಥ ಒಂದು ಸ್ವತಂತ್ರ ಇದೆ. ಅವರು ಪಕ್ಷ ಕಟ್ಟಿದ್ದಾರೆ. ಆ ಪಕ್ಷ ಕಟ್ಟಿರೋ ಒಂದು ದೊಡ್ಡ ಆಲದ ಮರದ ಕೆಳಗಡೆ ನಾವೆಲ್ಲ ಇದ್ದೀವಿ. ನನ್ನಂಥ ನೂರಾರು ಜನನ ನಾಯಕರು ಮಾಡಿದ್ದಾರೆ. ನನ್ನಂಥ ನೂರಾರು ಜನನ MLC, MLA, MP ಗಳು, ಮಂತ್ರಿಗಳು ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಇದು ತಪ್ಪು ಅಂತ ನಾವು ಹೇಳೋಕ್ಕೆ ಆಗಲ್ಲ. ಅವ್ರು ಪ್ರೀತಿ ಹೇಳ್ತಾರೆ. ದೇವೇಗೌಡರು ಹೇಳ್ತಾರೆ. ದೇವೇಗೌಡರು ದೊಡ್ಡ ಮೇಧಾವಿಗಳು. ಅವರು ಪಕ್ಷ ಕಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಾನೇ ಇಂಥವ್ರನ್ನೇ ನಿಲ್ಲಿಸ್ತೀನಿ ಅಂತಲೂ ಹೇಳಿದ್ದಾರೆ. ಅದು ತಪ್ಪು ಅಂತ ಹೆಂಗೆ ಹೇಳಕ್ಕೆ? ನಾವು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಅವರು ಅಭ್ಯರ್ಥಿ ಆಗಬೇಕು, ವಿಧಾನಸಭೆ ಕಳಿಸಿ ಅಂತ ಹೇಳಿದ್ದಾರೆ. ಅವರು ಯಶವಂತಪುರದಲ್ಲೇ ನಿಂತ್ಕೊಂಡು ವಿಧಾನಸಭೆ ನಿಲ್ಲಿಸಿ NDA ನಾನು ಕೇಳೋದೇ ಇಲ್ಲ, ನಾನು ವಿಧಾನಸಭೆ ಕಳಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅಂದರೆ ಅವ್ರ ಆಸೆ ಒಂದು ಅವರು ಮನಸ್ಸಲ್ಲಿದೆ, ಅವ್ರ ತಲೆಯಲ್ಲಿದೆ. ರುದ್ರೇಶ್ಗೆ ಕಳೆದ 2008ರಿಂದ ಅನ್ಯಾಯ ಆಗಿದೆ. ಪಕ್ಷಕ್ಕಾಗಿ ದುಡ್ದಿದ್ದಾನೆ. 1989-90ರಿಂದ ಪಕ್ಷದಲ್ಲಿ ದುಡ್ದಿದ್ದಾನೆ. ಅವ್ನಿಗೇನಾದರೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು, ಅವ್ನಿಗೊಂದು ಗೌರವ ಸಲ್ಲಿಸಬೇಕು ಅನ್ನೋದು ಅವರ ಒಂದು ಅಪೇಕ್ಷೆ. ನೀವು ಹೇಳ್ದಂಗೆ ಯಡಿಯೂರಪ್ಪನವರು ಪ್ರೀತಿಯಿಂದ ಹೇಳಿದ್ರು, ಅದರಲ್ಲೇನು ಅಭ್ಯಂತರ ಇಲ್ಲ, ತಪ್ಪು ಹುಡುಕುವಂಥ ಅಗತ್ಯತೆ ಇಲ್ಲ, ಇನ್ನೂ 3 ವರ್ಷ ಇದೆ ಚುನಾವಣೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಒಂದು ವೇಳೆ NDA ಮೈತ್ರಿಕೂಟದೊಳಗೆ ಯಶವಂತಪುರ ಕ್ಷೇತ್ರವನ್ನು ಜವರಾಯಗೌಡರಿಗೆ ಬಿಟ್ಟುಕೊಟ್ರೆ ನೀವೇನು ಮಾಡ್ತೀರಿ? ಮನಸ್ಫೂರ್ತಿಯಾಗಿ ಜವರೇಗೌಡರನ್ನ ಗೆಲ್ಲಿಸ್ಕೊತೀವಿ. ಯಾಕೆಂದರೆ ಇಲ್ಲಿ JDS ಪಕ್ಷ ಏನೂ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಸಮಾನರು ದೇವೇಗೌಡರು ಮತ್ತು ಅವ್ರ ಕುಟುಂಬ ಜೊತೆಗೆ ಕಾರ್ಯಕರ್ತರು ಪಕ್ಷ ಕಟ್ಟಿದ್ದಾರೆ. ಏನೂ ಇಲ್ಲದ ಇರೋಂಥ ಸಂದರ್ಭದಲ್ಲಿ ಅವರೂ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದಿದ್ದಾರೆ. ಅವ್ರಿಗೂ ಗೌರವ ಕೊಡಬೇಕು. ಮತ್ತು ಜೊತೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಒಪ್ಕೊಂಡಿದ್ದೀವಿ, ರಾಜ್ಯ ನಾಯಕರುಗಳು ಒಪ್ಕೊಂಡಿದ್ದೀವಿ. ಹಳೆ ಮೈಸೂರು ಭಾಗದಲ್ಲಿ ನಮಗೆ JDS ಜೊತೆ ಇದ್ರೇ, ಕುಮಾರಸ್ವಾಮಿ ಅವ್ರ ಜೊತೆ ಇದ್ರೇ, ನಿಖಿಲ್ ಅವರು ನಮ್ಮ ಜೊತೆ ಇದ್ದರೆ ನಾವು ಪ್ರಬಲವಾಗಿ ಹೋರಾಟ ಮಾಡ್ತೀವಿ, ಗೆಲ್ತೀವಿ. ಇಲ್ಲಾಂದರೆ ನಾವು ಕಿತ್ತಾಡಿದ್ರೆ ನಾವು ಗೆಲ್ಲಲ್ಲ, ಅವರು ಗೆಲ್ಲಲ್ಲ. ಕೆಲವು ಸಂದರ್ಭದಲ್ಲಿ ಬೇರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಹಂಗಾಗಿ ಜವರೇಗೌಡರು ಅವ್ರಿಗೇ NDAಯಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ನನ್ನ ಮನಸ್ಫೂರ್ತಿಯಾಗಿ ನನ್ನ ತನು ಮನ ಧನ ಎಲ್ಲ ರೀತಿಯಲ್ಲೂ ನಾನು ದುಡಿತೀನಿ. ಖಂಡಿತ ನಿಮ್ಮ ಈ ಒಂದು ಹೇಳಿಕೆಯಿಂದ ಬಹುಶಃ ಇವತ್ತಿನವರೆಗೆ ಆಗಿರುವ ಗೊಂದಲಗಳು ನಿವಾರಣೆ ಆಗ್ಬೋದೇನೋ. ಎಲ್ಲೋ ಒಂದು ಕಡೆ ನಿಮ್ಮವರೇ ಈ ಗೊಂದಲವನ್ನು ಸೃಷ್ಟಿ ಮಾಡಿದ್ರ ಅಂತ, ಎಲ್ಲೋ ಒಂದು ಕಡೆಗೆ JDSಗೋಸ್ಕರವಾಗಿಯೋ ಅಥವಾ ರುದ್ರೇಶ್ ಅವ್ರ ಮೇಲಿನ ಅತಿ ಪ್ರೀತಿ ಪ್ರೇಮದ ಫಲವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರ ಅಂತ? ಸರ್, ಇದರೊಳಗೆ ಯಾರೂ ಸೃಷ್ಟಿ ಮಾಡಿಲ್ಲ. ತಾವು ಕೇಳಿದ್ದೀರಾ, ಆದ್ರೂ ಒಂದು ದೊಡ್ಡ ಸುದ್ದಿ ಆಗಿದೆ. ಇವತ್ತು ಸುದ್ದಿ ಆಯಿತು. ಅದರೊಳಗೆ ಯಾರು ಮಾಡಿದ್ರು, ಮಾಡಿದ್ರು, ಯಾರೇ ಮಾಡಿದ್ರು ನಿಮ್ಮ ಮುಖಾಂತರನೇ ಮಾಡಬೇಕು, ಮಾಧ್ಯಮದ ಮುಖಾಂತರನೇ ಮಾಡಬೇಕು. ಏನೇ ಮಾಡಿದ್ರು ಪಕ್ಷಕ್ಕೆ ಒಳ್ಳೆಯದಾಗಬೇಕು. ಇವತ್ತು NDA ಅಧಿಕಾರದಲ್ಲಿದ್ದೀವಿ, NDA ಬರಬೇಕು, ಅದು ನಮ್ಮೆಲ್ಲ ಉದ್ದೇಶ. ಹಾಗಾಗಿ ನಾವು JDSಗೆ ಕೊಟ್ಟರು ಅಭ್ಯಂತರ ಇಲ್ಲ ನಿಖಿಲ್ ಅವರೇ ಬಂದು ನಿಂತ್ಕೊತೀನಿ ಅಂದರು ನಮ್ಮದು ಅಭ್ಯಂತರ ಇಲ್ಲ. ಕುಮಾರಸ್ವಾಮಿ ಅವರೇ ಬಂದು ನಿಂತ್ಕೊತೀನಿ ಅಂದರು ಅಭ್ಯಂತರನೇ ಇಲ್ಲ. ಏಕೆಂದರೆ NDA ಅದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ಪಾರ್ಲಿಮೆಂಟ್ರಿ ಬೋರ್ಡು ಮತ್ತು ನಮ್ಮ ರಾಜ್ಯ ಕೋರ್ ಕಮಿಟಿ ಮಾಡ್ತಾರೆ. ಆ ಕೋರ್ ಕಮಿಟಿಗೆ ನಾವು ಒಪ್ಕೊಳ್ಳೇಬೇಕು. ಯಾಕೆಂದರೆ 2008ರಲ್ಲಿ ನಾನು ಪ್ರಬಲವಾಗಿ ನನಗೆ ಕೊನೆ ಹಂತದವರೆಗೂ ಹೋರಾಟ ಆಯಿತು. ಹೋರಾಟ ಅಂದರೆ ಸ್ಮೂತಾಗಿ ಆಯಿತು, ಯಾರಿಗೂ ಇದಾಗಲೇ ಚರ್ಚೆ ಆದಂಥ ಸಂದರ್ಭದಲ್ಲಿ ಕೊನೆ ಒಂದು ವಾರದ ಮುಂಚೆ ರುದ್ರೇಶ್ಗೆ ಆಗಬೇಕು ಅಂದ್ಬಿಟ್ಟು ಸನ್ಮಾನ್ಯ ರಾಮಚಂದ್ರ ಗೌಡರು, ಯಡಿಯೂರಪ್ಪನವರು, ಅನಂತಕುಮಾರ್ ಸಾಹೇಬರು ಎಲ್ಲರಿಗೂ ಚರ್ಚೆ ಆಯಿತು. ಕೊನೆ ಮೂಮೆಂಟಲ್ಲಿ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೆ ಆಯಿತು 2008ರಲ್ಲಿ. ನನಗೆ ಕರೆಸಿ ಹೇಳಿದ್ರು, ರಾಮಚಂದ್ರ ಗೌಡರು ಹೇಳಿದ್ರು, ಯಡಿಯೂರಪ್ಪನವರು ಹೇಳಿದ್ರು, ನೋಡಪ್ಪ ನೀನು ರಾಮನಗರದಲ್ಲಿ ಅಧ್ಯಕ್ಷ ಆಗಿದೆಯಾ, ದುಡ್ದಿದೆಯಾ, ಮುಂದಿನ ದಿನದಲ್ಲಿ ಒಳ್ಳೇದಾಗ್ತದೆ, ನಮ್ಮ ಜೊತೇಲಿ ಇರ್ತೀಯ, ಅಧಿಕಾರಕ್ಕೆ ಬರ್ತದೆ, ಶೋಭಾ ಅವ್ರಿಗೆ ಜಾಗ ಮಾಡಿಕೊಡು, ನೀವು ಏನು ತೊಂದರೆ ಮಾಡಬೇಡ, ಅವ್ರು ಗೆದ್ಕೊಂಬರಲಿ, ಸರ್ಕಾರಕ್ಕೆ ನಮಗೊಂದು ಬಲ ಇರ್ತದೆ ಅಂತ ಹೇಳಿದ್ರು. ಆ ಮಾತಿನಂತೆ ನಾನು ರಾಮನಗರಕ್ಕೆ ಹೋದೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಇಲ್ಲಿ ಶೋಭಾ ಮೇಡಮ್ ಗೆದ್ದರು, ಮಂತ್ರಿ ಆದರು, ಒಳ್ಳೆಯ ಹೆಸರನ್ನು ಕೊಟ್ಟರು, ಒಳ್ಳೆಯ ಅಭಿವೃದ್ಧಿನೂ ಆಯಿತು. ಅದರಲ್ಲಿ ಅಭ್ಯಂತರ ಏನಿದೆ, ತಪ್ಪೇನಿದೆ? ಪಕ್ಷದಲ್ಲಿ ನಾನು ಟಿಕೆಟ್ ವಂಚಿತ ಆದ್ರೂ ನನಗೆ ಬೋರ್ಡ್ ಚೇರ್ಮನ್ ಮಾಡಿದ್ರು,
2020 ಬೋರ್ಡ್ ಚೇರ್ಮನ್ ಮಾಡಿದ್ರು. ನನಗೇನು ಪಕ್ಷ ಏನೋ ನ್ಯಾಯ ಮಾಡಿಲ್ಲ, ಕಾರ್ಪೊರೇಷನಲ್ಲಿ ಬೇರೆಯವ್ರು ಬಿಟ್ಕೊಡು ಅಂದ್ರೆ ಇದೇ ಸನ್ಮಾನ್ಯ ಅಶೋಕ್ ಅವರು ರಾಮಚಂದ್ರಂಗೆ ಬಿಟ್ಕೊಟ್ಬಿಡು, ಆಗಿದೆ, ಅನೌನ್ಸ್ ಆಗಿದೆ, ಇನ್ನು ಮುಂದೆ ಗೊಂದಲ ಆಗೋದು ಬೇಡ ಅಂದರು. ಆವತ್ತು ನಾನು ಸುಮ್ಮನೆ ಅದೇ. ಕಳೆದ ಚುನಾವಣೆಯಲ್ಲಿ ಚಾಮರಾಜನಗರದಕ್ಕೆ ಹೋಗು ಅಂತ ಹೇಳಿದರು, ಪಕ್ಷದಿಂದ ಸೂಚನೆ ಬಂದು ಅಲ್ಲೂ ಚುನಾವಣೆಯಲ್ಲಿ ಆ ಒಂದು ಅಪೇಕ್ಷೆ ಬೇರೆಗೆ ಆಗಿತ್ತು. ಸೋಮಣ್ಣವ್ರು ಬಂದರು, ಬಿಟ್ಕೊಟ್ಟೆ. ಏನಾದರೂ ನಾನೇನಾದ್ರು ಹೋಗಿ ಸೋಲ್ಸೋಕ್ಕೆ ಪ್ರಯತ್ನ ಮಾಡೋಣ, ಏನೂ ಇಲ್ಲ. ನಾನು ಅಲ್ಲಿಗೆ ಹೋಗಲೇ ಇಲ್ಲ. ನೀನು ಹೋಗಬೇಡ ಅಂದರು, ಹೋಗಿಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಕರೆದು ನಾವು ಚುನಾವಣೆ ಮಾಡಿದರೆ ಮಾಡಿದ್ನೆ. ನಂದು ಯಾವುದೇ ರೀತಿ ಅಸಮಾಧಾನವೂ ಇಲ್ಲ. ಜವರೇಗೌಡರಾದರೂ ನಿಲ್ಬೋದು, ನಿಖಿಲ್ ಅವರಾದರೂ ನಿಲ್ಬೋದು, ಕುಮಾರಸ್ವಾಮಿ ಅವರು ನಿಲ್ಬೋದು, ಯಾರನ್ನ ನಿಲ್ಲಿ. NDAಯಿಂದ ಅಭ್ಯರ್ಥಿ ಘೋಷಣೆ ಆಗ್ತದೆ, ಯಾರೇ ನಿಂತರೂ ಮಾಡ್ತೀವಿ. ಅವರು ಕೂಡ ಅದೇನೆ. ನಿನ್ನೆ ಜವರೇಗೌಡರು ಹೇಳಿಕೆ ನೋಡಿದೆ, NDA ಇನ್ನೂ ತೀರ್ಮಾನ ಮಾಡಿಲ್ಲ ಅಭ್ಯರ್ಥಿ. ಅದು ನಾನು ಒಂದು ಆಕಾಂಕ್ಷೆಯಿಂದ ಸತ್ಯ ಅದು. ಅವರು 3-4 ಸಲ ಸೋತಿದ್ದಾರೆ, ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳಲಿ. ಬಟ್ ಅದು ಅವರು ಹೇಳಿದ್ದಾರೆ NDAಯಿಂದ ಅಭ್ಯರ್ಥಿ ಅಂತ ಘೋಷಣೆ ಆಗಬೇಕು, ಅಲ್ಲಿಂದ ಇದೊಂದು ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಆಗಿದೆ ಅಂದರೆ ಸತ್ಯ ಅದು. ಯಾವುದೇ ಈ ಮುಖಾಂತರ ಯಡಿಯೂರಪ್ಪನವರು ನಾನು ತಮ್ಮ ಮುಖಾಂತರ ನಾನೆಲ್ಲ ಕ್ಷೇತ್ರದ ಜನರಿಗೆ ನಾನು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ. ಯಡಿಯೂರಪ್ಪನವರು ಒಂದು ಪ್ರೀತಿಯಿಂದ ನನ್ನ ಹೆಸರು ಘೋಷಣೆ ಮಾಡಿದ್ದಾರೆ, ಆದರೆ ಯಶವಂತಪುರ ವಿಧಾನಸಭೆ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಾನೆ ಅಂತ ಹೇಳಿಲ್ಲ. ದಯಮಾಡಿ ಇದೊಂದು ತಾವು ತಿಳ್ಕೊಳ್ಳಿ. ಯಡಿಯೂರಪ್ಪನವ್ರು ಹೇಳಿದಂಥ ಮಾತು ವಿಧಾನಸಭೆಗೆ ಕಳಿಸ್ತೀವಿ, ಈ ಬಾರಿ ವಿಧಾನಸಭೆಗೆ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ. ಯಶವಂತಪುರದನೋ ಇಲ್ಲ ಬೆಂಗಳೂರಲ್ಲಿ ಇನ್ಯಾವುದೋ ಇರ್ಬೋದು, ಯಾವ್ದು ಕ್ಷೇತ್ರದಲ್ಲಿ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೋ ಅದು ನಾವೆಲ್ಲ ಬದ್ಧ ಆಗಿರ್ತೀವಿ. ಯಾರೂ ಗೊಂದಲ ಮಾಡ್ಕೊಂಬೇಡಿ. ನಾಳೆ ದಿವಸ ನಿಖಿಲ್ ಅವ್ರಿಗೆ ಆಗಲಿ, ರುದ್ರೇಶ್ ಅವ್ರಿಗೆ ಆಗಲಿ, ಜವರೇಗೌಡರಿಗೆ ಆಗಲಿ, ಕುಮಾರಸ್ವಾಮಿ ಅವ್ರಿಗೆ ಆಗಲಿ, ಇನ್ನೂ ಇವರೆಲ್ಲ ಬಿಟ್ಟು ಇನ್ಯಾರು ಕೊಟ್ಟರು NDAಯಿಂದ ಅಭ್ಯರ್ಥಿ ಮಾಡ್ತಾರೋ ಅದಕ್ಕೆ ನಾನು ಬದ್ಧ ಆಗಿರ್ತೀನಿ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ಕೂಡ ಅದಕ್ಕೆ ಬದ್ಧ ಆಗಿರ್ತಾರೆ. ಯಡಿಯೂರಪ್ಪನವರ ಆಸೆಯಂತೆ ಅವ್ರು ಹೇಳಿದ್ದಾರೆ, ಅದಕ್ಕೆ ಯಾರೂ ಬೇರೆ ಅರ್ಥ ಕಲ್ಪಿಸ್ಕೊಂಬೇಡಿ. ದಯಮಾಡಿ ಯಾರೂ ಗೊಂದಲ ಮಾಡ್ಕೊಂಬೇಡಿ. ಬಹುಶಃ ನೀವು ಹೇಳುವಂಥದ್ದು ನೋಡಿದ್ರೆ ಅತ್ಯಂತ ಸಹೃದಯತೆಯಿಂದ ಹೇಳ್ತಾ ಇದ್ರಿ. ಯಾರಿಗಾರ ಹಾಕ್ಕೊಳ್ಳಿ ನಾವು ಕೆಲಸ ಮಾಡ್ತೀವಿ, ಯಡಿಯೂರಪ್ಪನವರ ಆದೇಶ ನಾನು ಪಾಲಿಸ್ತೀನಿ ಅನ್ನುವಂಥದ್ದು. ಕಳೆದ ಬಾರಿ ಏನೇನಾಯಿತು ಅಂತೆಲ್ಲ ಹೇಳಿದ್ದಾರೆ. ಎಲ್ಲ ಒಂದು ಕಡೆಗೆ ಯಶವಂತಪುರ ಕ್ಷೇತ್ರದೊಳಗೆ ಸಂಘಟನೆ ಕುಂಠಿತವಾಗ್ತಿದೆ ಅನ್ನುವ ದೃಷ್ಟಿಯಿಂದ ಪ್ರಸ್ತುತ ಒಬ್ಬ ನಾಯಕ ಬೇಕಿತ್ತು ಇಲ್ಲಿ ಅಂತ ನಿಮ್ಮ ಹೆಸರು ಘೋಷಣೆ ಮಾಡಿದ್ರ? ಇರ್ಬೋದು ಅವರು. ಯಾಕೆಂದರೆ ರಾಜ್ಯದಲ್ಲಿ ಮೂಲೆಯಲ್ಲಿ ಹಳ್ಳಿಗೂ ಹೋಗಿ ಒಂದು ಪಕ್ಷ ಕಟ್ಟಿದಂಥ ಒಂದು ಮೇರು ವ್ಯಕ್ತಿ, ಆ ವ್ಯಕ್ತಿಗೆ ಈ ಕ್ಷೇತ್ರ ಹಿಂಗೆ ಆಗ್ತಾಯಿದೆ ಅಂತ ಅವ್ರಿಗೂ ಮಾಹಿತಿ ಇರುತ್ತೆ. ಈ ಒಂದು ಸಂಘಟನೆಯಲ್ಲಿ ಬಲ ಆಗಲಿ ಅಂತ ಹೇಳಿರ್ತಾರೆ, ತಪ್ಪೇನು? ಹೇಳಿದ್ದಾರೆ. ಇಲ್ಲೇ ನಿಲ್ಲು ಅಂತಲೂ ಹೇಳ್ಬೋದು, ನಾಳೆ ದಿವಸ ಬೇಡ ಅಂತಲೂ ಹೇಳ್ಬೋದು. ಒಟ್ಟಿನಲ್ಲಿ ಅವ್ರದ್ದೇನು ಸಂಘಟನೆ ಆಗಬೇಕು. ಈ ಕ್ಷೇತ್ರದಲ್ಲಿ ಬೇರೆ ಯಾರು ಅಭ್ಯರ್ಥಿಗಳಿಲ್ಲ, ನೀವೆಲ್ಲ ಸೇರಿಕೊಂಡು ಒಟ್ಟಾಗಿ ಕೆಲಸ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ಅದು ನಾವು ಯಾಕೆ ತಪ್ಪು ಅರ್ಥ ಮಾಡ್ಕೊಬೇಕು? ಸರ್, ಇನ್ನೊಂದು ಅವತ್ತು ಬೇರೆ ಬೇರೆಯವರು ಆಕಾಂಕ್ಷಿತರುಗಳು ಇದ್ದರು, ಅವ್ರಿಗೇನೋ ಬೇಸರ ಆಯಿತು ಅನ್ನುವಂಥ ಒಂದು ಸುದ್ದಿ ಹೊಡೆದು ಎಲ್ಲೋ ಒಂದು ಕಡೆಗೆ ರುದ್ರೇಶನವ್ರು ಹೇಳಿಸೋದ್ರ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಬಹುಶಃ ನಿಮ್ಮ ಜೊತೆಲಿ ಆಪ್ತಿರೋಂತ ಹೇಳುವಂಥದ್ದು ನೀವು ಹೇಳಿಕೊಡುವಂಥ ಸ್ಥಿತಿಯಲ್ಲಿಲ್ಲ, ಕೇಳುವ ಸ್ಥಿತಿಯಲ್ಲಿ ಯಡಿಯೂರಪ್ಪನವ್ರು ಇಲ್ಲ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಯಾರ ಮಾತನ್ನು ಅವ್ರೇನು ಕೇಳಲ್ಲ, ಅವ್ರಿಗೆ ಅನಿಸಿದ್ದೇ ಹೇಳ್ತಾರೆ ಅಂತ. ಆದರೆ ಈ ಒಂದು ಸಂಗತಿ ಒಳಗೆ ಏನು ಸ್ಪಷ್ಟನೆ ಕೊಡ್ತೀರಿ? ಈ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ, ದೇವೇಗೌಡರಿಗೆ ಯಾರನ್ನ ಹೇಳೋಂಥ ವ್ಯಕ್ತಿ ಇದ್ದಾರಾ? ಯಾರನ್ನ ಕೇಳೋಂಥ ಶಕ್ತಿ ಇಲ್ಲೂ ಇಲ್ಲ. ಹೇಳೋವಂಥ ಶಕ್ತಿ ಇಲ್ಲ, ಅವ್ರು ಕೇಳೋವಂಥ ಮನಸ್ಸೂ ಇಲ್ಲ. ಅವ್ರು ಒಂಥರ ಸಲಗ ಇದ್ದಂಗೆ, ಅದು ನಡೆದಿದ್ದೇ ದಾರಿ, ಅವ್ರು ಏನು ಹೋಗ್ತಾರೋ ಅದೇ ಒಂದು ಇದು. ನಾವು ಯಾರೂ ಇಲ್ಲ, ನಗಣ್ಯ ನಾವೆಲ್ಲ ಅವ್ರ ನೆರಳಲ್ಲಿ ಬಂದಿರ್ತಕ್ಕಂಥವ್ರು. ದೇವೇಗೌಡರು ಅವ್ರ ಪಕ್ಷದ ದೇವೇಗೌಡರು ನೆರಳಲ್ಲಿ ಪಕ್ಷ ಬಂದಿರತಕ್ಕಂಥ ನಾಯಕರುಗಳ್ನ ಹುಟ್ಟಾಕಿರೋಂಥ ಪಕ್ಷ ಅದೂ ದೇವೇಗೌಡರು. ಯಡಿಯೂರಪ್ಪನವರು ಅದೇ ಥರ ಹುಟ್ಟಾಕಿರೋಂಥ ನಾಯಕರುಗಳ್ನ ಹುಟ್ಟಾಕಿರೋಂಥ ಒಬ್ಬರು ಮೇಧಾವಿಗಳು. ಅವ್ರು ಏನು ದೃಷ್ಟಿಲಿ ಹೇಳಿದಾರೋ, ಯಾರಿಗೆ ಅಸಮಾಧಾನ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ನನ್ನ ಮುಂದೆ ಎಲ್ಲರೂ ಚೆನ್ನಾಗಿದ್ದಾರೆ. ನೀವಾಗಲೇ ನಿಮ್ಮ ಕಡೆ ಆಗಲಿ ಯಾರು ಹೆಂಗೆ ಹೇಳೋಕ್ಕಾಗ್ತದೆ ಸರ್? ಅವ್ರು ದೊಡ್ಡ ವ್ಯಕ್ತಿಗಳಿಗೆ ಹೇಳೋಕ್ಕಾಗ್ತದೆ ಸರ್? ಹೇಳಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಮೇಲೆ ಕೋಪ ಹೊಡೆದ್ರು ಹೊಡಿತಾರೆ ಬೇಕಾದ್ರೆ ಅವ್ರು. ಆ ಥರ ಯಾಕೆ ಹೇಳೋಕ್ಕೆ ಆಗಲ್ಲ. ಅದು ದೇವೇಗೌಡರಿಗೆ ಏನಾದ್ರು ಹೇಳೋಕ್ಕಾಗ್ತದಾ? ಸಾಧ್ಯನಾ? ಸಿದ್ದರಾಮಯ್ಯನವ್ರಿಗೆ ಹೇಳೋಕ್ಕಾಗ್ತದಾ? ಹೋರಾಟಗಾರರು. ಕಡೆಯದಾಗಿ ನಿಮ್ಮ ಕಾರ್ಯಕರ್ತರಿಗೆ, JDS ಕಾರ್ಯಕರ್ತರಿಗೆ ಅಂದರೆ NDAನವರಿಗೆ, ಯಾಕೆಂದರೆ ಇದೆಲ್ಲೋ ಒಂದು ಕಡೆ ಮತ್ತೆ ಬೆಳೀತಾ ಹೋಗುತ್ತೆ. ಬೆಳೆಸುವ ಪ್ರಯತ್ನ ನಾವು ಕೂಡ ಮಾಡ್ತೇವೆ. ಯಾಕೆಂದರೆ ನಮಗೂ ಕೂಡ ಹೇಳಿಕೆಗಳು ಬೇಕಂತ ಒಬ್ಬೊಬ್ಬರು ಹೇಳಿಕೆಗಳು ತಗೊಂಡಾಗ ಒಂದಷ್ಟು ಗೊಂದಲಗಳು ಆಗಬಹುದು.
ಈಗ ಇರ್ತಕ್ಕಂಥ ಸೂತ್ರಧಾರರು ಅಥವಾ ಕೇಂದ್ರ ಬಿಂದುನೇ ರುದ್ರೇಶ್. ಪ್ರತಿಯೊಂದಕ್ಕೂ ಅದು ನೆಗೆಟಿವ್ ಸುದ್ದಿ ಬಂದರೂ ನೀವೇ ಕಾರಣ ಆಗ್ತೀರಿ, ಪಾಸಿಟಿವ್ ಬಂದರೂ ನೀವೇ ಕಾರಣ ಆಗ್ತೀರಿ. ಹಾಗಾಗಿ ನಿಮ್ಮ ಕಾರ್ಯಕರ್ತರಿಗೆ, JDS ಕಾರ್ಯಕರ್ತರಿಗೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟು ಹೇಗಿರಬೇಕು ಅಂತ ಹೇಳ್ತೀವಿ. ನೋಡಿ, ನಾವು NDA ಒಳಗಿದ್ದೀವಿ. JDS ಕಾರ್ಯಕರ್ತರು, JDS ನಾಯಕರುಗಳಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಅಷ್ಟೇ. ಇಲ್ಲಿ ಕೆಲವರು ಇರ್ತಾರೆ, ಪಕ್ಷನ ಒಡೆಯೋಂಥವ್ರು ಇರ್ತಾರೆ. ನಮಗೂ ಮತ್ತು JDSನವ್ರಿಗೆ ವಿಷಬೀಜ ಬಿತ್ತಂಥ ಶಕ್ತಿ ಒಂದು ಇದ್ದೇ ಇರುತ್ತೆ, ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಅದರೊಳಗೆ ಇಲ್ಲಿ ಯಥೇಚ್ಛವಾಗಿ ಆಗ್ತಾಯಿದೆ. ಬೇರೆಯವರು ಏಳು ಕೊಟ್ಟು ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಇನ್ನೊಂದು ಮತ್ತೊಂದು ವಿಷ ಬೀಜ ಬಿತ್ತುತ್ತಾರೆ. ದಯಮಾಡಿ ನಮ್ಮ JDS ಕಾರ್ಯಕರ್ತರುಗಳೇ ಆಗಿರ್ಬೋದು, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳೇ ಆಗಿರ್ಬೋದು, ಯಾರೂ ವಿಚಲಿತ ಆಗಬೇಡಿ. ಇವರು ವಿಷ ಬೀಜ ಬಿತ್ತಂಥ ಸಂದರ್ಭದಲ್ಲಿ ವಿಷ ಬೀಜ ಬಿತ್ತಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ನಾವಂತೂ ಒಂದು ತೆರೆದ ಪುಸ್ತಕದಂತ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ವಿರೋಧ ಮಾಡಲ್ಲ. NDAಯಿಂದ ಯಾರೇ ಅಭ್ಯರ್ಥಿ ಆದ್ರೂ, ಮೂರನೇ ಯಾರು ಗೊತ್ತಿಲ್ದಿರೋ ಅಭ್ಯರ್ಥಿನ ಮಾಡಿದ್ರು ನಾವು ಅವ್ರನ್ನ ಗೆಲ್ಲಿಸ್ಕೊಂಬರೋಣ ಈ ಒಂದು ಕಷ್ಟ ಸನ್ನಿವೇಶದಲ್ಲಿ. ಯಾಕೆಂದರೆ ಇವತ್ತು ಜಾತಿ ಅಂತ ವಿಷಬೀಜ ಬಿತ್ತಿ ಹಿಂದುತ್ವನೇ ಹೊಡಿತಾವ್ರೆ. ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೂ ತುಂಬ ಅನ್ಯಾಯ ಆಗ್ತಾ ಇದೆ ನಮ್ಮ ಹಿಂದೂಗಳಿಗೆ. ಆ ಹಿಂದೂ ಅನ್ನೋ ಒಂದು ಧ್ಯೇಯದಿಂದ ನಾವು JDS ಅವರನ್ನ ಆಗಿರ್ಬೋದು, BJP ಅವರನ್ನ ಆಗಿರ್ಬೋದು, ಯಾರೇ ಅಭ್ಯರ್ಥಿ ಆದರೂ ನಾವು ಗೆಲ್ಲಿಸ್ಕೊಂಬಿಡೋಕ್ಕೆ ಪ್ರಾಮಾಣಿಕವಾಗಿ ನಾವು ಗೆಲ್ಲಿಸ್ಕೊಂಬರೋಣ. ಯಾರೂ ವಿಚಲಿತ ಆಗಬೇಡಿ, ಯಾರೂ ಕಿವಿಗೊಡಬೇಡಿ. ಈ ವಿಷಬೀಜ ಬಿತ್ತ ಅಂಥ ವ್ಯಕ್ತಿಗಳಿಗೆ ನೀವು ಪಾಠ ಕಲಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ. ಎಂ ರುದ್ರೇಶ್ ಅವರು ಹೇಳಿದಂಥ ವರದಿ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ಈ ಹಿನ್ನೆಲೆಯಲ್ಲೇ ಯಡಿಯೂರಪ್ಪನವರು ಹೇಳಿದ ಹೇಳಿಕೆಗಳನ್ನು ಆಧರಿಸಿಯೇ ನಾವು ಇನ್ನೂ ಸಾಕಷ್ಟು ವರದಿಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಸಾಮಾನ್ಯವಾದ ಹೇಳಿಕೆಯಲ್ಲ. NDAಯ ಹೇಳಿಕೆಯ ಜೊತೆಗೆ ಯಡಿಯೂರಪ್ಪನವರು ಹೇಳಿದಂಥ ಒಂದು ಮಾತನ್ನು ಕೂಡ ಅನೇಕರು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಹಾಲಿ ಶಾಸಕರು ಬಹುಶಃ ನಿಲ್ಲುವುದಿಲ್ಲವೇನೋ ಅಂತ ಯಡಿಯೂರಪ್ಪನವರು ಸುದ್ದಿ ಮೃದಂಗಕ್ಕೆ ಹೇಳಿಬಿಟ್ಟಿದ್ದಾರೆ. ಆ ಮಾತನ್ನು ಯಾಕೆ ಹೇಳಿದ್ರೋ ಗೊತ್ತಿಲ್ಲ. ಆ ಕುರಿತಂತೆಯೂ ಕೂಡ ಸೋಮಶೇಖರ್ ಅವರ ಸಿಕ್ಕಾಗ ಅವರ ಮಾತನ್ನು, ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಂಡು ಈ ವರದಿಯನ್ನು ಇನ್ನಷ್ಟು ವಿಸ್ತರಿಸುತ್ತೇವೆ. ಸತ್ಯದ ಸುದ್ದಿಯನ್ನು, ವಾಸ್ತವದ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತೇವೆ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.